ಟುನಿ ಚೋಟುವಿನ ಸೀಗಡಿ ವ್ಯಾಪಾರ. ಟುನಿ ಹಾಗೂ ಚೋಟು ಇಬ್ರು ಕೂಡ ಒಳ್ಳೆ ಗೆಳತಿಯರು. ಅವರಿಬ್ರು ಊರಿನ ಗಡಿಯಲ್ಲಿರುವ ಒಂದ್ ಕೊಳನ ಬಾಡಿಗೆಗೆ ತಗೊಂಡು ಆ ಕೊಳದಲ್ಲಿ ಸೀಗಡಿ ಬೆಳೆಸಿ ಅದನ್ನ ವ್ಯಾಪಾರ ಮಾಡ್ತಿದ್ರು. ಆ ಕೊಳದಲ್ಲಿ ಬೆಳೆಯುವ ಸೀಗಡಿಗಳು ತುಂಬಾನೇ ರುಚಿಯಾಗಿ ಇರೋದ್ರಿಂದ ಪಕ್ಷಿಗಳು ಎಲ್ರು ಕೂಡ ಅವ್ರ ಹತ್ರನೇ ಬಂದು ಸೀಗಡಿಗಳನ್ನ ತಗೊಳ್ತಿದ್ರು. ಹಾಗೆ ಅವ್ರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಆ ವರ್ಷ ಬಿಸಿಲು ತುಂಬಾನೇ ಜಾಸ್ತಿಯಾಗಿತ್ತು. ಅದು ಅಲ್ಲದೆ ಸರಿಯಾದ ಮಳೆನೂ ಬರ್ಲಿಲ್ಲ ಅನ್ನೋದ್ರಿಂದ ಇವಾಗ ಅವ್ರ ಕೊಳದಲ್ಲಿದ್ದ ನೀರೆಲ್ಲಾನು ಒಣಗಿ ಹೋಗಿತ್ತು. ಅದರಲ್ಲಿ ಒಂದೇ ಒಂದು ಹನಿ ನೀರ್ ಕೂಡ ಇಲ್ಲ. ಇವಾಗ ಆ ಕೊಳ ಬಿರುಕು ಬಿಟ್ಟಿರುವ ನೆಲವಾಗಿ ಇತ್ತು. ಹೀಗಿರುವಾಗ ಒಂದಿನ ಮಧ್ಯಾಹ್ನದ ಸಮಯ ಟುನಿ ಹಾಗೂ ಚೋಟು ಇಬ್ರು ಆ ಕೊಳದ ಹತ್ತಿರ ಕೂತ್ಕೊಂಡು ಏನ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ನೋಡು ಚೋಟು, ನಮ್ಮ ಕೊಳ ಹೇಗೆ ಬತ್ತಿ ಹೋಗಿದೆ. ಒಂದು ಹನಿ ನೀರ್ ಕೂಡ ಇಲ್ಲ. ನೆಲ ಎಲ್ಲ ಬಾಡಿ ಹೋಗಿ ನೋಡ್ಲಿಕ್ಕೆ ಬೇಜಾರಾಗ್ತಿದೆ. ನಮ್ಮ ಸೀಗಡಿ ಮೀನೆಲ್ಲ ನೆಲದ ಪಾಲಾಗಿದೆ. ನಮಗೆ ಯಾಕೆ ಚೋಟು ಈ ರೀತಿ ಪರಿಸ್ಥಿತಿ? ನಾವು ಎಷ್ಟೋ ಜನರ ಜೊತೆ ಸಾಲ ಮಾಡಿ ಈ ವ್ಯಾಪಾರವನ್ನು ಆರಂಭಿಸಿದೀವಿ. ಇವಾಗ ಎಲ್ಲನೂ ನಷ್ಟ ಆಗಿದೆ. ಆವಾಗ ಚೋಟು ಕೂಡ ಬೇಜಾರಿಂದ, ಹೌದು ತುನಿ, ನನಗೆ ಈ ಕೊಳನ ನೋಡ್ಬೇಕಂದ್ರೆ ತುಂಬಾನೇ ಬೇಜಾರಾಗ್ತಾ ಇದೆ. ನಾವು ಬೆಳಿಗ್ಗೆ ಎದ್ದು ಈ ಸೀಗಡಿ ಮೀನುಗಳಿಗೆ ತಿನ್ನಕ್ಕೆ ಆಹಾರ ಹಾಕೊಂಡು ಅದನ್ನ ನೋಡ್ಕೊಂಡು ಎಷ್ಟ್ ಚೆನ್ನಾಗಿ ಸಾಕ್ತಾ ಇದ್ದೋ. ಆದ್ರೆ ಇವಾಗ ಈ ಕೊಳದಲ್ಲಿ ನೀರೆಲ್ಲ ಬತ್ತಿ ಹೋಗಿದೆ. ಇದನ್ನ ನೋಡ್ಬೇಕಂದ್ರೆ ದುಃಖ ಆಗ್ತಿದೆ. ಹೀಗಿದ್ರೆ ನಮ್ ಸಾಲ ಹೇಗೆ ತೀರಿಸೋದು? ನಮ್ಮ ಮಕ್ಕಳನ್ನ ಹೇಗೆ ಕಾಪಾಡೋದು? ನಂಗೆ ತುಂಬಾ ಚಿಂತೆ ಆಗ್ತಿದೆ. ಏನ್ ಮಾಡೋದು ಚೋಟು? ಪ್ರಕೃತಿಯ ಜೊತೆ ನಾವು ಆಟ ಆಡಕ್ಕೆ ಸಾಧ್ಯನಾ? ಆದ್ರೆ ನಮ್ಮ ಮಕ್ಕಳ ಪರಿಸ್ಥಿತಿ ನೋಡಿದ್ರೆ ನಂಗೆ ತುಂಬಾನೇ ಭಯ ಆಗ್ತಿದೆ. ಈ ತಿಂಗಳು ನಮ್ಮ ಮಕ್ಕಳಿಗೆ ಫೀಸ್ ಕಟ್ಬೇಕು. ಆದ್ರೆ ಏನ್ ಮಾಡೋದು? ಈ ನೀರ್ನ ನಂಬಿ ನಾವು ವ್ಯಾಪಾರವನ್ನು ಆರಂಭಿಸಿದ್ದು. ಯಾರ ಜೊತೆ ಆದ್ರೂ ಸಾಲ ಕೇಳೋಣ ಅಂದ್ರೆ ನಮ್ಮ ಕೊಳದಲ್ಲಿ ನೀರು ಬತ್ತಿ ಹೋಗಿದೆ ಅಂತ ವಿಷಯ ಗೊತ್ತಾದ್ರೆ ಯಾರು ಕೂಡ ನಮ್ಗೆ ಸಾಲ ಕೊಡೋದಿಲ್ಲ. ಹಾಗೆ ಇಬ್ರು ಗೆಳತಿಯರು ಕೂಡ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅಳ್ತಾ ಇದ್ದಾಗ ಅವರ ಶತ್ರುವಾದ ಯಾವಾಗ್ಲೂ ಅವರನ್ನ ಕಷ್ಟಪಡಿಸುವ ಚಿಚುಕಾಗೆ ಅಲ್ಲಿಗೆ ಬಂದ್ಲು. ಚಿಚುಕಾಗಿಗೆ ಟುನಿ ಚೋಟು ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಅವರ ಕೊಳ ಒಣಗಿ ಹೋಗಿ ಅವರಿಬ್ರು ಕಷ್ಟಪಡ್ತಾ ಇರೋದು ಗೊತ್ತಿದ್ದು ಅವ್ರ ಬಗ್ಗೆ ತಮಾಷೆ ಮಾಡೋದಕ್ಕೋಸ್ಕರನೇ ಬಂದಿದ್ಲು. ಚಿಚುಕಾಗೆ ಸಂತೋಷವಾಗಿ ನಗುತ್ತಾ ಅವರಿಬ್ರು ಹತ್ರ ಹೋಗಿ ಬಾಡಿ ಹೋಗಿರುವ ಅವರಿಬ್ರು ಮುಖಗಳನ್ನ ನೋಡಿ, ಏನೋ ತುನಿ ಚೋಟು, ಪ್ರತಿದಿನ ಇಲ್ಲಿ ಸೀಗಡಿ ಮೀನ್ನ ಇಟ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರಿ. ಇವಾಗ ಇದನ್ನ ನಂಬಿ ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ. ಇವಾಗ ಸರಿಯಾದ ಬಿಕಾರಿಗಳ ರೀತಿ ಆಗಿದ್ದೀರಾ. ನನಗೆ ನಿನ್ನ ನೋಡಿದ್ರೆ ಬೇಜಾರಾಗ್ತಾ ಇದೆ. ಟುನಿ ಗುಬ್ಬಚ್ಚಿ ಕೋಪದಿಂದ, ಚಿಚ್ಚು, ನಾವು ಕಷ್ಟಪಡ್ತಾ ಇದ್ದೀವಿ. ನಮ್ನ ನೋಡಿ ಹೀಗೆ ನೀನು ನಗ್ತಾ ಇದ್ದೀಯಲ್ವಾ? ಈ ರೀತಿ ಪರಿಸ್ಥಿತಿ ನಿನಗೂ ಕೂಡ ಒಂದಲ್ಲ ಒಂದಿನ ಖಂಡಿತ ಬರುತ್ತೆ. ಈ ಪ್ರಕೃತಿಯ ಮುಂದೆ ಎಲ್ಲರೂ ಸಮಾನರು. ಅದರಿಂದ ನಿನಗೂ ಕಷ್ಟ ಖಂಡಿತ ಬರುತ್ತೆ. ಇಲ್ಲಿ ನೋಡು ತುನಿ, ನಿಮ್ಮ ರೀತಿ ಪರಿಸ್ಥಿತಿ ನನಗೂ ಕೂಡ ಬರುತ್ತೆ ಅಂತ ನಿಮ್ ಜೊತೆ ಸೇರಿ ನನ್ನನ್ನು ಕಂಪೇರ್ ಮಾಡ್ಬೇಡಿ. ನಿಮ್ಮಿಬ್ಬರ ಜೀವನ ಹೇಗೆ ಬದಲಾಯಿತು ನೋಡಿದ್ರಾ? ಇನ್ ಮುಂದೆ ನಿಮ್ ಜೀವನದಲ್ಲಿ ನೀವು ಸೀಗಡಿ ಮೀನ್ನ ಕನ್ಸಲ್ಲಿ ಕೂಡ ಆಲೋಚನೆ ಮಾಡಬಾರ್ದು. ವ್ಯಾಪಾರ ಮಾಡುವ ಅರ್ಹತೆ ಕೂಡ ಇಲ್ಲ ನಿಮ್ಗೆ. ಇಲ್ಲಿ ನೋಡು ಚಿಚ್ಚು, ನೀನು ನಾವು ಕಷ್ಟದಲ್ಲಿದ್ರೆ ನಮ್ನ ನೋಡಿ ನಗ್ತಾ ಇದ್ದೀಯಾ? ನಾವು ಖಂಡಿತವಾಗಿ ಈ ನಮ್ಮ ಕಷ್ಟದ ಪರಿಸ್ಥಿತಿಯಿಂದ ಹೊರಗಡೆ ಬರ್ತೀವಿ. ನೀನು ನಮ್ನ ನೋಡಿ ಹಾಡ್ಕೊಳ್ಳೋದ್ ಬಿಟ್ಬಿಟ್ಟು ನಿನ್ ಕೆಲ್ಸ ನೋಡು. ಚಿಚುಕಾಗೆ ನಗುತ್ತಾ, ಆಹಾ, ಓಹೋ, ಹೌದಾ? ನೀವು ಒಳ್ಳೆ ದಾರಿಗೆ ಬರ್ತೀರಾ? ಏನು ನಿಮ್ಮ ಕಣ್ಣೀರಲ್ಲಿ ಈ ನದಿ ತುಂಬಿ ಹೋಗುತ್ತಾ ಅಥವಾ ಆಕಾಶದಿಂದ ನೀವು ಮಳೆ ಬರಿಸ್ತೀರಾ? ಇಲ್ವಲ್ಲ, ಊರೊಳಗೆ ಹೋಗಿ ಡಂಗೂರ ಸಾರಿಸ್ತೀನಿ ನಿಮ್ಮ ವ್ಯಾಪಾರ ಮುಳುಗಿ ಹೋಗಿದೆ ಅಂತ. ಹಾಗೆ ಚಿಚುಕಾಗೆ ಟುನಿ ಹಾಗೂ ಚೋಟು ಪಡುವ ಕಷ್ಟನ ನೋಡಿ ನಗಾಡ್ಕೊಂಡು ಅಲ್ಲಿಂದ ಹೋದ್ಲು. ಚಿಚುಕಾಗೆ ಮಾತಿಗೆ ಪಾಪ ಅವರಿಬ್ರು ಇನ್ನೂ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಅದೇ ಬೇಜಾರೊಂದಿಗೆ ಅವರಿಬ್ರು ಅವ್ರವ್ರ ಮನೆಗೆ ಹೋದ್ರು. ಮನೆಗೆ ಹೋದ್ರು ಕೂಡ ಟುನಿ ಹಾಗೂ ಚೋಟು ಇಬ್ರು ಕೂಡ ಇನ್ನೂ ಬೇಜಾರಿಂದಾನೇ ಇದ್ರು. ತಾಯಿಯಂದಿರು ತುಂಬಾನೇ ಬೇಜಾರಿಂದ ಇರೋದನ್ನ ನೋಡಿ ಪಾಪ ಮಕ್ಳಿಬ್ರು ತಡ್ಕೊಳಕ್ಕಾಗದೆ ಮನೆಯಿಂದ ಹೊರಗಡೆ ಬಂದ್ರು. ಅವರ ಕಣ್ಮುಂದ್ಗಡೆ ಅವರ ತಾಯಿಯಂದಿರು ಕಷ್ಟಪಡೋದನ್ನ ಅವರಿಂದ ನೋಡ್ಲಿಕ್ಕಾಗ್ಲಿಲ್ಲ. ಅವರಿಬ್ರು ಕೂಡ ಒಂದು ಮರದ ಕೆಳಗಡೆ ಬಂದು ಕೂತ್ಕೊಂಡು ಈ ರೀತಿ ಮಾತಾಡ್ಕೊಳ್ತಾ ಇದ್ರು. ಲೇ ಬನ್ನು, ನಮ್ಮಮ್ಮ ಪ್ರತಿದಿನ ಮನೇಲಿ ಕೂತ್ಕೊಂಡು ಕಣ್ಣೀರಾಗ್ತಾ ಇದ್ದಾರೆ. ಅವರ ಸೀಗಡಿ ಮೀನು ವ್ಯಾಪಾರ ನಾಶವಾಯಿತು, ನಮಗೆ ಹಣ ಬರಲ್ಲ, ನಮ್ಮ ಫೀಸ್ ನ ಕಟ್ಟಕ್ಕಾಗಲ್ಲ ಅಂತ ದುಃಖ ಪಡ್ತಿದ್ದಾರೆ. ನನಗೆ ನೋಡಿ ದುಃಖ ಆಗ್ತಿದೆ ಕಣೋ. ಹೌದು ತುನಿ, ನಮ್ಮಮ್ಮ ಕೂಡ ಹಾಗೇನೆ ಮನೆಗ್ ಬಂದ್ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಚಿಚ್ಚು ಅತ್ತೆ ಇದ್ದಾರಲ್ವಾ, ಅವರು ನಮ್ಮ ಅಮ್ಮನವ್ರ ಜೊತೆ ಬಂದು ಅವ್ರನ್ನ ತುಂಬಾ ಕೇವಲವಾಗಿ ಮಾತಾಡಿದ್ರಂತೆ.
ಅದರಿಂದ ನಾವು ಏನಾದ್ರೂ ಮಾಡಿ ನಮ್ಮ ಅಮ್ಮನವರು ಚೆನ್ನಾಗಿ ವ್ಯಾಪಾರ ಮಾಡುವ ಹಾಗೆ ಮಾಡ್ಬೇಕು. ಹೌದು ಕಣೋ ಬನ್ನು, ಆದ್ರೆ ಏನ್ ಮಾಡೋದು? ನಮ್ಮಿಂದ ಮಳೆನ ಬರ್ಸ್ಲಿಕ್ಕಾಗುತ್ತಾ? ಇಲ್ಲ ಅಲ್ವಾ? ಸೀಗಡಿ ಮೀನು ಹೇಗೆ ಬೆಳೆಯುತ್ತೆ? ಅದು ಬೆಳಿಬೇಕಂದ್ರೆ ಸರಿಯಾದ ಜಾಗ, ನೀರು ಬೇಕಲ್ವಾ? ಬನ್ನಗಿಳಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ನೀರು, ಆಮೇಲೆ ಕೆರೆ. ಇರು ಬುಜ್ಜಿ, ನನಗೆ ಒಂದು ಒಳ್ಳೆ ಉಪಾಯ ಬಂದಿದೆ. ನಮಗೆ ಈ ಸೀಗಡಿ ಮೀನ್ನ ಬೆಳೆಸ್ಬೇಕು ಅಂದ್ರೆ ನಮ್ಮ ಮನೆಯ ಮಾಡಿ ಮೇಲೆನೆ ಬೆಳೆಸ್ಬೋದಲ್ವಾ? ಬುಜ್ಜಿ ಆಶ್ಚರ್ಯದಿಂದ, ಏನು, ಮನೆಯ ಮೇಲೇನಾ? ಲೇ ಬನ್ನು, ನಿನಗೆ ಏನಾದ್ರೂ ಹುಚ್ಚು ಕಿಚ್ಚು ಹಿಡ್ದಿದ್ಯಾ ಕಣೋ? ಮನೆ ಮೇಲೆ ಹೇಗೋ ಸೀಗಡಿ ಮೀನನ್ನ ಬೆಳೆಸೋದು? ಇಲ್ಲ ಬುಜ್ಜಿ, ಯಾಕೆ ಸಾಧ್ಯವಿಲ್ಲ ಅಂತ ಹೇಳ್ತೀಯ? ನಾನು ಸ್ಕೂಲಲ್ಲಿರುವಾಗ ಓದಿದ್ದೀನಿ. ನಮ್ಮ ಮನೆಯ ಮೇಲೆ ಮಾಡಿ ಮೇಲೆ ಸಿಮೆಂಟ್ ಎಲ್ಲ ಹಾಕಿ ಅದಕ್ಕೆ ನೀರು ಲೀಕ್ ಆಗದ ಹಾಗೆ ಪ್ಲಾಸ್ಟಿಂಗ್ ಮಾಡಿದ್ರೆ ನೀರು ಕೂಡ ಹೊರಗಡೆ ಹೋಗೋದಿಲ್ಲ. ಆಮೇಲೆ ಪೈಪಲ್ಲಿ ನೀರಾಕಿ ಸ್ವಿಮ್ಮಿಂಗ್ ಪೂಲ್ ಹಾಗೆ ಮಾಡಿ ಅದ್ರೊಳಗೆ ನೀರನ್ನು ಬಿಟ್ಟು ಅದ್ರೊಳಗೆ ಸೀಗಡಿ ಮೀನನ್ನು ಬೆಳೆಸ್ಬೋದು. ಹೀಗೆ ಮಾತ್ರ ನಾವು ಮಾಡಿದ್ರೆ ಖಂಡಿತವಾಗಿ ನಾವು ಜಯ ಸಾಧಿಸ್ತೀವಿ. ಬುಜ್ಜಿ ಸಂತೋಷದಿಂದ, ಲೇ ಬನ್ನು, ನಿಜವಾಗ್ಲೂ ನೀನು ಎಷ್ಟು ಒಳ್ಳೆ ಬುದ್ಧಿವಂತ ಕಣೋ. ನಾವು ಯಾರಿಗೂ ಬಾಡಿಗೆಯನ್ನು ಕಟ್ಟದೆ ನಮ್ಮ ಮನೆಯ ಮೇಲೇನೆ ಮೀನನ್ನು ಬೆಳೆಸ್ಬೋದಲ್ವಾ? ಲೇ ಹೌದು ಕಣೋ, ನಮ್ಮ ಕಣ್ಣೊಳಗೆ ಇಟ್ಟು ಈ ಸೀಗಡಿ ಮೀನ್ನ ಬೆಳೆಸ್ಬೋದು. ಬಾ, ಈ ಐಡಿಯಾನ ಇವಾಗ್ಲೇ ಹೋಗಿ ಅಮ್ಮನ ಜೊತೆ ಹೇಳೋಣ. ಬುಜ್ಜಿ ಹಾಗೂ ಬನ್ನು ಇಬ್ರು ಕೂಡ ಸಂತೋಷದಿಂದ ಮನೆಗೆ ಹೋಗಿ ಅವರ ತಾಯಿಯಂದಿರ ಹತ್ತಿರ ಅವರ ಐಡಿಯಾ ಏನು ಅನ್ನೋದ್ರ ಬಗ್ಗೆ ಹೇಳಿದ್ರು. ಅದನ್ ಕೇಳಿ ಮೊದ್ಲು ಟುನಿ ಹಾಗೂ ಚೋಟು ಇಬ್ರಿಗೆ ನಂಬಿಕೆ ಬರ್ಲಿಲ್ಲ. ಆದ್ರೆ ಮಕ್ಕಳು ಅರ್ಥವಾಗುವ ಹಾಗೆ ಹೇಳಿದ್ಮೇಲೆ ಅವ್ರಿಗೂ ಕೂಡ ಆ ಐಡಿಯಾ ಇಷ್ಟ ಆಯ್ತು. ಮಕ್ಳೇ, ನೀವು ಹೇಳೋದು ಸರಿಯಾದ ಮಾತಾ? ನಿಮ್ಮ ಮಾತಿನಂತೆ ಮನೆ ಮೇಲೆ ಸ್ವಿಮ್ಮಿಂಗ್ ಪೂಲ್ ಅನ್ನು ಕಟ್ಟಿ ಅದ್ರಲ್ಲಿ ಈ ಮೀನನ್ನು ಬೆಳೆಸಿದ್ರೆ ಭಾರದಿಂದ ಮನೆ ಬಿದ್ದೋಗಲ್ವಾ? ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಆಗೋದಿಲ್ಲ. ನಾವು ದೊಡ್ಡದಾಗಿ ಏನು ಕಟ್ಟಲ್ಲ ಅಲ್ವಾ? ಮನೆ ಮೇಲೆ ಒಂದು ಮೂಲೆಯಲ್ಲಿ ಒಂದು ಭಾಗದಲ್ಲಿ ಮಾತ್ರ ಕಟ್ತೀವಿ. ಅದ್ರಿಂದ ಯಾವತ್ತೂ ಕೂಡ ನೀರು ಕೆಳಗಡೆ ಲೀಕ್ ಆಗೋದಿಲ್ಲ, ಯಾವ ಅಪಾಯನೂ ಬರೋದಿಲ್ಲ, ಗೋಡೆಗೆ ಶೀತ ಕೂಡ ಇಳಿಯೋದಿಲ್ಲ. ತುನಿ, ಮಕ್ಕಳು ಹೇಳೋದು ಸರಿನೇ ಅಂತ ಅನ್ನಿಸ್ತಾ ಇದೆ. ನಾವು ಪ್ರತಿದಿನ ಈ ನದಿಯಲ್ಲಿ ನೀರ್ ಖಾಲಿ ಆಗ್ತಾ ಇದೆ ಅಂತ ಯಾವ ಟೆನ್ಷನ್ ಪಡೋದ್ ಬೇಡ. ನಮ್ಮ ಮನೆ ಮೇಲೇನೆ ಸ್ವಿಮ್ಮಿಂಗ್ ಪೂಲ್ ಕಟ್ಕೊಂಡ್ರೆ ನೀರು ಖಾಲಿ ಆದ್ರೆ ಕೂಡ ನಾವು ತಂದು ಒಯ್ಬೋದಲ್ವಾ? ಆವಾಗ ಟುನಿ ಧೈರ್ಯದಿಂದ, ಸರಿ, ನಮ್ಮ ಮಕ್ಕಳು ಇಷ್ಟು ದೂರ ಹೇಳ್ತಾ ಇದ್ದಾರಲ್ವಾ, ನಾವು ವ್ಯಾಪಾರವನ್ನು ಆರಂಭಿಸೋಣ. ಆ ಚಿಚ್ಚು ನಮ್ನ ಎಷ್ಟು ಕೇವಲವಾಗಿ ಮಾತಾಡಿದ್ಲು, ಅವಳ ಮುಂದೆ ನಾವು ವ್ಯಾಪಾರವನ್ನು ಮಾಡಿ ತೋರಿಸ್ಲೇಬೇಕು. ಹಾಗೆ ಟುನಿ ಹಾಗೂ ಚೋಟು ಇಬ್ರು ಕೂಡ ಅವರು ಕೂಡಿಟ್ಟಿದ್ದ ಹಣದಲ್ಲಿ ಅವರ ಮನೆಯ ಟೆರೆಸ್ ಅಲ್ಲಿ ತುಂಬಾನು ದೊಡ್ಡದಾಗಿರುವ ಒಂದು ನೀರಿನ ತೊಟ್ಟಿನ ಕಟ್ಟಿದ್ರು. ಅದರಲ್ಲಿ ಬಿಸಿಲು ಬೀಳ್ಬಾರ್ದು ಅನ್ನೋದಕ್ಕೋಸ್ಕರ ಸುತ್ತಮುತ್ತ ಎಲೆಗಳಿಂದ ಒಂದು ಚಪ್ರಾನ ಹಾಕಿದ್ರು. ಆಮೇಲೆ ತುಂಬಾ ತಂಪಾಗಿರುವ ನೀರನ್ನ ಆ ತೊಟ್ಟಿಯಲ್ಲಿ ಒಯ್ದ್ರು. ಆಮೇಲೆ ಅದರಲ್ಲಿ ಚಿಕ್ಕ ಚಿಕ್ಕ ಗಿಡಗಳನ್ನ ತಗೊಂಡ್ ಬಂದು ಒಂದೊಂದಾಗಿ ಹಾಕಿದ್ರು. ಚಿಕ್ಕ ಚಿಕ್ಕ ಸೀಗಡಿ ಮರಿಗಳನ್ನ ಕೂಡ ತಗೊಂಡ್ ಬಂದು ತೊಟ್ಟಿಯಲ್ಲಿ ಹಾಕಿದ್ರು. ಆವಾಗ ಬುಜ್ಜಿ ಆ ತೊಟ್ಟಿನ ನೋಡಿ, ನೋಡಿದ್ಯೇನೋ ಬನ್ನು, ನಮ್ಮ ಮನೆ ಮೇಲೆ ಈ ಕೊಳ ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ. ಹೌದು ಬುಜ್ಜಿ, ನಾವು ನಮ್ಮ ಮನೆ ಮೇಲೇನೆ ಇದನ್ನ ಬೆಳೆಸೋದ್ರಿಂದ ಇವುಗಳು ನೋಡ್ಲಿಕ್ಕೆ ಕೂಡ ಎಷ್ಟೊಂದು ಸುಂದರವಾಗಿದೆ. ಇವುಗಳು ಆದಷ್ಟು ಬೇಗ ಬೆಳೆಯುತ್ತೆ. ಹೀಗೆ ದಿನಗಳು ಹೋಗ್ತಾ ಇತ್ತು. ಟುನಿ, ಚೋಟು, ಬುಜ್ಜಿ, ಬನ್ನು ಎಲ್ರು ಸೇರಿ ಆ ನೀರಿನ ತೊಟ್ಟಿನ ಹಗ್ಲಡಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಬಿಸಿಲು ಜಾಸ್ತಿನೇ ಇದ್ರೂ ಕೂಡ ಆ ತೊಟ್ಟಿಯ ಮೇಲೆ ಚಪ್ರ ಇರೋದ್ರಿಂದ ಬಿಸಿಲು ಸ್ಟ್ರೈಟ್ ಆಗಿ ಬೀಳಲೇ ಇಲ್ಲ. ಆದ್ರಿಂದ ಮರಿಗಳಿಗೆ ಏನೂ ಆಗ್ಲೇ ಇಲ್ಲ. ಹೀಗೆ 3 ತಿಂಗಳು ಹೋಯ್ತು. ನಿಜ ಹೇಳ್ಬೇಕು ಅಂದ್ರೆ ಚಿಕ್ಕ ಚಿಕ್ಕ ಮರಿಗಳಾಗಿದ್ದ ಸೀಗಡಿಗಳು ಕೊಳದಲ್ಲಿ ಬೆಳೆಯೋದ್ಕಿಂತ ಇಲ್ಲಿ ತುಂಬಾನೇ ದೊಡ್ಡದಾಗಿ ಬೆಳೆದಿತ್ತು. ತುಂಬಾ ಆರೋಗ್ಯವಾಗಿನೂ ಇತ್ತು. ಆವಾಗ ಆ ಸೀಗಡಿಗಳನ್ನ ನೋಡಿ ಟುನಿ, ಚೋಟು ಇಬ್ರು, ವಾವ್ ಚೋಟು, ನೋಡ್ದ ನಮ್ಮ ಸೀಗಡಿ ಮೀನು ಎಷ್ಟು ಚೆನ್ನಾಗಿ ಬೆಳೆದಿದೆ. ಇವಾಗ ಎಷ್ಟು ದೊಡ್ಡದಾಗಿದೆ ನೋಡು. ನಮ್ಮ ಕೆರೆಯಲ್ಲಿ ಕೂಡ ಇಷ್ಟು ದೊಡ್ಡದು ಸಿಗ್ತಾ ಇರ್ಲಿಲ್ಲ. ಹೌದು ತುನಿ, ಇದನ್ನ ನೋಡುವಾಗ ನನಗೆ ಆನಂದ ಕಣ್ಣೀರ್ ಬರ್ತಿದೆ. ಇದನ್ನ ತಗೊಂಡೋಗಿ ಊರೊಳಗೆ ವ್ಯಾಪಾರ ಮಾಡಿ ನಾವು ಜಾತ್ರೆ ಕೊಂಡಾಡೋಣ. ಟುನಿ, ಚೋಟು ಇಬ್ರು ಕೂಡ ಆ ತೊಟ್ಟಿಯಲ್ಲಿ ಬೆಳೆದಿರುವ ಸೀಗಡಿಗಳನ್ನ ಒಂದು ಬುಟ್ಟಿಯಲ್ಲಿ ಹಾಕೊಂಡು ಊರಿನ ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡು ಫ್ರೆಶ್ ಆಗಿರುವ ಸೀಗಡಿಗಳು ಅಂತ ಕಿಚ್ಚಾಡ್ತಾ ಇದ್ರು. ಆ ಶಬ್ದ ಕೇಳಿ ಪಕ್ಷಿಗಳು ಎಲ್ರು ಕೂಡ ಅವರ ಹತ್ತಿರ ಬಂದು ಅಲ್ಲಿರುವ ಸೀಗಡಿಗಳನ್ನ ನೋಡಿ ಆಶ್ಚರ್ಯದಿಂದ, ತುನಿ, ಏನಿದು ಸೀಗಡಿ ಮೀನಾ? ಇವಾಗ ಮಳೆನೇ ಇಲ್ಲ, ನೀರೆಲ್ಲ ಬತ್ತಿ ಹೋಗಿದೆ. ಆಗಿರುವಾಗ ನೀನ್ ಹೇಗೆ ಬೆಳೆಸ್ದೆ? ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ, ನಂಗೊಂದ್ KG ಕೊಡು.
ತುನಿ ನನಗೂ ಕೂಡ 2 ಕೆಜಿ ನೀರಿಲ್ದೆ ನೀವು ಎಷ್ಟ್ ಚೆನ್ನಾಗಿ ಬೆಳೆಸಿದೀರಾ. ಇದನ್ನ ನೋಡುವಾಗನೇ ಗೊತ್ತಾಗುತ್ತೆ ರುಚಿ ಚೆನ್ನಾಗಿರುತ್ತೆ ಅಂತ. ಟುನಿ ನಗುತ್ತಾ, ಮಗಿಯವ್ರೆ, ಇದನ್ನ ನಾವು ನದಿಯಲ್ಲಿ ಬೆಳೆಸಿದಲ್ಲ. ನಮ್ಮ ಮಕ್ಕಳ ಆಲೋಚನೆಯ ಮೇರೆಗೆ ಮನೆ ಮೇಲೆ ಒಂದು ಸ್ವಿಮ್ಮಿಂಗ್ ಪೂಲ್ ನ ಕಟ್ಟಿ ಅದ್ರಲ್ಲಿ ಬೆಳೆಸಿದಿದ್ನ. ದೊಡ್ಡವರು ಎಲ್ರು ಚಿಕ್ಕ ಮಕ್ಕಳ ಆ ಬುದ್ಧಿವಂತಿಕೆಯನ್ನ ಮನಸಾರೆ ಹೊಗಳ್ತಾ ಇದ್ರು. ಹೀಗಿರುವಾಗ ಮನೆಯೊಳಗಡೆ ನಿದ್ರೆ ಮಾಡ್ತಾ ಇದ್ದ ಚಿಚುಕಾಗೆಗೆ ಹೊರಗಡೆ ಏನೋ ನಡೀತಾ ಇದೆ ಅಂತ ಅನ್ಕೊಂಡು ಅವಳು ಹೊರಗಡೆ ಬಂದ್ ನೋಡಿದಾಗ ಟುನಿ ಹಾಗೂ ಚೋಟು ವ್ಯಾಪಾರ ಮಾಡ್ತಾ ಇರೋದನ್ನ ನೋಡಿ ಅವಳು ಶಾಕ್ ಆದ್ಲು. ಅವಾಗ ಚಿಚುಕಾಗೆ ಅವಳ ಮನ್ಸಲ್ಲಿ, ಏನು, ತುನಿ ಚೋಟು ಮತ್ತೆ ಸೀಗಡಿ ವ್ಯಾಪಾರವನ್ನು ಆರಂಭಿಸಿದ್ದಾರಾ? ಇವಾಗ ಕೊಳದಲ್ಲಿ ನೀರಿಲ್ಲ, ಏನೂ ಇಲ್ಲ. ಹಾಗಿರುವಾಗ ಇವರಿಗೆ ಎಲ್ಲಿಂದ ಈ ವ್ಯಾಪಾರಕ್ಕೆ ಸೀಗಡಿ ಮೀನು? ಎಲ್ಲಿಯಾದ್ರೂ ಕಳ್ಳತನ ಮಾಡಿದ್ರಾ? ಆವಾಗ ಚಿನ್ನು ಅಲ್ಲಿಗೆ ಬಂದು, ಕಳ್ಳತನ ಅಲ್ಲಮ್ಮ, ಅವ್ರ ಮನೆ ಮೇಲೇನೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕಟ್ಟಿ ಅದ್ರಲ್ಲಿ ಸೀಗಡಿ ಮೀನ್ನ ಬೆಳೆಸ್ತಾ ಇದ್ದಾರೆ. ನನಗೂ ಕೂಡ ಅದನ್ನ ತಿನ್ಬೇಕು ಅಂತ ಆಸೆ ಆಗ್ತಿದೆ. ಚಿಚು ತುಂಬಾ ಕೋಪದಿಂದ, ಬಾಯಿ ಮುಚ್ಚೋ ಬಡವ, ಮನೆ ಮೇಲೆ ಸ್ವಿಮ್ಮಿಂಗ್ ಪೂಲ್ ಕಟ್ಟಿ ಅಲ್ಲೇ ಮೀನನ್ನು ಬೆಳೆಸ್ತಾರಾ? ಅವರು ಸೋತೋಗಿ ಇರ್ತಾರೆ ಅನ್ಕೊಂಡಿದ್ರೆ ಇವಾಗ ಮತ್ತೆ ಚೆನ್ನಾಗಿ ವ್ಯಾಪಾರ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಿದಾರಾ? ಚಿಚು ಕೋಪ ತಡ್ಕೊಳಕ್ಕಾಗದೆ ಅಲ್ಲಿಂದ ಟುನಿ ಹಾಗೂ ಚೋಟು ಹತ್ರ ಬಂದ್ಲು. ಅವಾಗ ಚಿಚು ಕೋಪದಿಂದ, ಏನ್ ತುನಿ, ನೀನ್ ಈ ರೀತಿ ಸೀಗಡಿ ಮೀನ್ನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೆಳೆಸಿದ್ರೆ ನೀನು ದೊಡ್ಡ ಸೈಂಟಿಸ್ಟ್ ಅಂತ ಆಲೋಚನೆ ಮಾಡ್ತೀಯಾ? ನೀರಲ್ಲಿ ಬೆಳೆಯುವ ಸೀಗಡಿ ಮೀನಿಗಿಂತ ಈ ಮೀನೇನು ರುಚಿಯಾಗಿರುತ್ತಾ? ಟುನಿ ನಗುತ್ತಾ, ಏನೇ ಚಿಚ್ಚು, ನಿನಗೆ ನಮ್ನ ನೋಡಿದ್ರೆ ಹೊಟ್ಟೆ ಕಿಚ್ಚು ಅನ್ಸುತ್ತಾ? ನಾವು ಶುದ್ಧವಾದ ನೀರಲ್ಲೇ ಈ ಸೀಗಡಿ ಮೀನ್ನ ಬೆಳೆಸಿದ್ದು. ಅದರಿಂದ ಅದರ ರುಚಿ ತುಂಬಾನೇ ಚೆನ್ನಾಗಿದೆ. ಬೇಕಂದ್ರೆ ನಿನಗೂ ಕೂಡ ಒಂದು ಕೊಡ್ತೀವಿ, ಅಡಿಗೆ ಮಾಡಿ ರುಚಿ ನೋಡು. ಆವಾಗ ನಿನ್ನ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಎಲ್ಲನೂ ಹೋಗುತ್ತೆ. ಚಿಚ್ಚು, ನೀನು ನಮ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಟೆ. ಆದ್ರೆ ನಾವು ಶತ್ರುವಿನಿಂದ ಹೇಗೆ ಗೆದ್ದು ಬರೋದು ಅಂತ ಆಲೋಚನೆ ಮಾಡ್ದೋ. ಅದ್ನ ನೀನೇ ನಮಗೆ ಕಲ್ಸ್ಕೊಟ್ಟಿದ್ದು. ತುಂಬಾ ಥ್ಯಾಂಕ್ಸ್ ಚಿಚ್ಚು. ಟುನಿ ಹಾಗೂ ಚೋಟುವಿನ ಧೈರ್ಯ, ಮಕ್ಳಿಬ್ರ ಬುದ್ಧಿವಂತಿಕೆ ಇದನ್ನ ನೋಡಿ ಊರಿನವರು ಎಲ್ರು ಬಾಯಿ ತುಂಬಾ ಹೊಗಳಿದ್ರು. ಆವಾಗ ಚಿಚುಕಾಗೆ ಅವರನ್ನ ನೋಡಿ ಅವಮಾನ ಪಟ್ಟು ಅಲ್ಲಿಂದ ಅವಳ ಮನೆಗೆ ಹೋಗ್ಬಿಟ್ಲು. ಟುನಿ ಹಾಗೂ ಚೋಟು ಇಬ್ರು ಕೂಡ ಇದೇ ರೀತಿ ಸೀಗಡಿಗಳನ್ನ ಬೆಳೆಸಿ ಅದನ್ನ ಮಾರಿ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ರು. ಹಾಗೆ ಸಂಪಾದನೆ ಮಾಡಿದ ಹಣದಲ್ಲಿ ತಮ್ಮ ಇಬ್ರು ಮಕ್ಕಳ ಜೊತೆ ಸೇರಿ ಅವರು ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಕಷ್ಟ ಅಂತ ಒಂದು ಬರುವಾಗ ಹೊಸತರದ ಪ್ರಯತ್ನ ಏನಾದ್ರೂ ಮಾಡಿದ್ರೆ ಆ ಕಷ್ಟನ ದಾಟಿ ಬರ್ಬೋದು ಅಂತ ಮಕ್ಕಳು ತಾಯಿಯಂದಿರಿಗೆ ಕಲ್ಸ್ಕೊಟ್ಟಿದ್ರು. ಮಾವಿನ ತೋಟದಲ್ಲಿ ಪಕ್ಷಿಗಳ ಊಟ. ಅದು ಪಕ್ಷಿಗಳು ಬಾಳ್ತಾ ಇದ್ದ ಅಂದವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಪಕ್ಷಿಗಳೆಲ್ಲರೂ ಚೆನ್ನಾಗಿ ಬಾಳ್ತಾ ಇದ್ರು. ಒಂದಿನ ಮಧ್ಯಾಹ್ನದ ಸಮಯ ಲೂಸಿ ಪಾರಿವಾಳ, ಮಹಿ ಹದ್ದು, ಟುನಿಗುಬ್ಬಚ್ಚಿ, ಚಿಚುಕಾಗೆ, ಹಾಗೆಯೇ ಚೋಟುಗಿಳಿ, ಕುಹುಬಾತು, ಆಮೇಲೆ ಚಿಕ್ಕ ಮಕ್ಕಳು ಅಂದ್ರೆ ನಮ್ಮ ಬನ್ನುಗಿಳಿ, ಬುಜ್ಜಿಗುಬ್ಬಚ್ಚಿ ಹಾಗೂ ಚಿನ್ನುಕಾಗೆ ಕೂಡ ಅಲ್ಲೇ ಕೂತ್ಕೊಂಡಿದ್ರು. ಸ್ವಲ್ಪ ಹೊತ್ತು ಎಲ್ರು ಮಾತಾಡ್ತಾ ಇದ್ದಾಗ ಆವಾಗ್ಲೇ ಚೋಟಿಗೆ ಒಂದು ವಿಷಯ ನೆನಪಾಯ್ತು. ತಕ್ಷಣ ಅವಳು ಜೋರಾಗಿ ಈ ರೀತಿ ಹೇಳಿದ್ಲು, ಏ ತುನಿ, ಏ ಚಿಚ್ಚು, ಇವತ್ತು ತಾರೀಕೆಷ್ಟು ಗೊತ್ತಾ? ಮೇ 6, ಅಂದ್ರೆ ನಿಮ್ಮಿಬ್ಬರ ಹುಟ್ಟು ಹಬ್ಬದ ದಿನ. ನೀವಿಬ್ರು ಗಪ್ಚಿಪ್ಪಾಗಿ ಸೈಲೆಂಟ್ ಆಗಿ ಕೂತಿದ್ದೀರಾ? ಮಹಿ ಹದ್ದು ಆಶ್ಚರ್ಯದಿಂದ, ಹೌದಲ್ವಾ, ಇವತ್ತು ನಿಮ್ಮಿಬ್ಬರ ಹ್ಯಾಪಿ ಬರ್ಡೇ. ನಾನು ಮರ್ತೇ ಹೋದೆ. ಹ್ಯಾಪಿ ಬರ್ಡೇ ಚಿಚ್ಚು, ಹ್ಯಾಪಿ ಬರ್ಡೇ ತುನಿ. ನಿಮ್ಮಿಬ್ರಿಗೂ ಹ್ಯಾಪಿ ಬರ್ಡೇ. ಏನು, ನೀವಿಬ್ರು ಇವತ್ತು ಹೊಸ ಬಟ್ಟೆನೇ ಹಾಕ್ಲಿಲ್ಲ? ನಿಮ್ಮ ಮುಖದಲ್ಲಿ ಸಂತೋಷನೇ ಇಲ್ಲ? ಹುಟ್ಟು ಹಬ್ಬ ಎನ್ನುವ ಕಲೆ ನಿಮ್ ಮುಖದಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಏನ್ ತುನಿ, ಪ್ರತಿ ವರ್ಷ ನಿನ್ನ ಹುಟ್ಟು ಹಬ್ಬಕ್ಕೆ ಎಲ್ರಿಗೂ ಪಾಯಸ ಮಾಡಿ ಹಂಚ್ತೀಯಾ? ಈ ವರ್ಷ ಏನೂ ಇಲ್ವಲ್ಲ? ಇನ್ನು ಚಿಚ್ಚು ಬಗ್ಗೆ ಕೇಳ್ಬೇಕಂದ್ರೆ ಚಿಚ್ಚು ಎಲ್ಲರೂ ಪಾರ್ಟಿ ಕೇಳ್ತಾರೆ ಅಂತ ಯಾವಾಗ್ಲೂ ಏನು ಮಾತನಾಡದೆ ಸೈಲೆಂಟ್ ಆಗಿ ಇರ್ತಾಳೆ. ಚಿಚುಕಾಗೆ ಹೆದರ್ಕೊಂಡು, ಏನು, ನನಗೆ ಹುಟ್ಟು ಹಬ್ಬನಾ? ಅಯ್ಯಯ್ಯೋ, ನಂಗೆ ಗೊತ್ತಿಲ್ವಲ್ಲ, ನಾನು ಮರ್ತೇ ಬಿಟ್ಬಿಟ್ಟೆ. ಅಮ್ಮ, ಏನಮ್ಮ ಹೇಳ್ತಾ ಇದ್ದೀರಾ? ನಿಮ್ಮ ಹುಟ್ಟು ಹಬ್ಬನ ನೀವೇ ಮರ್ತ್ಬಿಟ್ರಾ? ನೀವು ಪ್ರತಿದಿನ ಹೇಳ್ತಾ ಇದ್ದೀರಲ್ವಾ ಹೊಸ ಬಟ್ಟೆ ತೆಗಿಬೇಕು ಅಂತ, ಇವಾಗ ನೀವೇ ಮರ್ತ್ಬಿಟ್ರಾ? ಆವಾಗ ಚಿಚುಕಾಗೆ ತುಂಬಾ ಕೋಪದಿಂದ, ಲೇ ಹಾಳಾದವನೇ, ಯಾಕೋ ಎಲ್ಲರಿಗೂ ಯೋಚನೆ ಮಾಡಿಸ್ತೀಯಾ? ಎಲ್ಲರಿಗೂ ಗೊತ್ತಾದ್ರೆ ಆಮೇಲೆ ಎಲ್ರು ನನ್ ಜೊತೆ ಪಾರ್ಟಿ ಕೇಳ್ತಾರೆ. ಸುಮ್ನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ. ಅಮ್ಮ, ಹ್ಯಾಪಿ ಬರ್ಡೇ ಅಮ್ಮ. ಚಿಚ್ಚು ಅತ್ತೆ, ನಿಮಗೂ ಹ್ಯಾಪಿ ಬರ್ಡೇ. ಅಮ್ಮ, ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಾರೆ. ನಾವೆಲ್ಲರೂ ಸೇರಿ ಕೇಕ್ನ ಕಟ್ ಮಾಡೋಣ. ಇವತ್ತು ಡಬಲ್ ಬರ್ಡೇ ಅಲ್ವಾ, ಅದರಿಂದ ನಮ್ಮೆಲ್ಲರಿಗೂ ಡಬಲ್ ಪಾರ್ಟಿ ಬೇಕು. ಅದು ಕೂಡ ಸ್ಪೆಷಲ್ ಆದ ಪಾರ್ಟಿ. ಐಸ್ ಕೇಕು, ಬಿರಿಯಾನಿ, ಹಾಗೆ ಐಸ್ ಕ್ರೀಮ್ ಕೂಡ ಬೇಕು.
ಮಕ್ಕಳೆಲ್ಲ ಆಸೆ ಪಡ್ತಾ ಇದ್ದಾರಲ್ವಾ, ಅದರಿಂದ ನೀವೆಲ್ಲರೂ ನಮಗೆ ಇವತ್ತು ಖಂಡಿತ ಪಾರ್ಟಿ ಕೊಡ್ಲೇಬೇಕು. ಏನ್ ತುನಿ, ಏನ್ ಆಲೋಚನೆ ಮಾಡ್ತಿದೀಯಾ? ತುನಿ ಗುಬ್ಬಚ್ಚಿ ನಗುತ್ತಾ, ನಾನು ನಿಮಗೆ ನಿಮ್ಮೆಲ್ಲರ ಮಕ್ಕಳಿಗೆ ಪಾರ್ಟಿ ಕೊಡೋದ್ನ ಬೇಡ ಅಂತ ಹೇಳ್ತೀನ ಚೋಟು. ಆದ್ರೆ ಮನೆಯೊಳಗೆ ಪಾರ್ಟಿ ಕೊಡೋದು ಅಂದ್ರೆ ತುಂಬಾನೇ ಉಷ್ಣ. ಅದಕ್ಕೇನೆ ಹೊರಗಡೆ ಬೇರೆ ಎಲ್ಲಾದ್ರೂ ಪಾರ್ಟಿ ಕೊಡೋಣ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ, ಬೇರೆ ಇನ್ನೇನಿಲ್ಲ. ನೀನ್ ಹೇಳೋದು ಕೂಡ ಸರಿಯಾಗಿದೆ ತುನಿ. ಮನೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ಮಾಡ್ಕೊಂಡು ಬೆವರು ಸುರಿಸ್ಕೊಂಡು ತಿನ್ನೋದು ಚೆನ್ನಾಗಿದೆಯಾ? ಮತ್ತೆ ಇನ್ನೇನ್ ಮಾಡೋದು? ನನಗೆ ಒಂದು ಸೂಪರ್ ಐಡಿಯಾ ಬಂದಿದೆ. ನಮ್ಮ ಊರಿನ ಆ ಕಡೆಗೆ ದೊಡ್ಡ ಒಂದು ಮಾವಿನಕಾಯಿ ಮರ ಇದೆ ಅಲ್ವಾ, ನಾವು ಮನೆಯಲ್ಲೇ ಬಿಸಿ ಬಿಸಿ ಬಿರಿಯಾನಿ ಎಲ್ಲ ಅಡಿಗೆನ ಮಾಡಿಕೊಂಡು ಆ ಮರದ ಅಡಿಗೆ ತಗೊಂಡೋಗಿ ಎಲ್ಲರೂ ಅಲ್ಲೇ ಒಟ್ಟಿಗೆ ಕೂತ್ಕೊಂಡು ತಂಪಾದ ಗಾಳಿಯಲ್ಲಿ ಚೆನ್ನಾಗಿ ಪಾರ್ಟಿ ಮಾಡಿಕೊಂಡು ಊಟವನ್ನು ಮಾಡೋಣ. ಏನ್ ಹೇಳ್ತೀರಾ? ಹೇಗಿದೆ ನನ್ನ ಐಡಿಯಾ? ವಾವ್ ತುನಿ, ಸೂಪರ್ ಐಡಿಯಾ. ಮಾವಿನ ತೋಪಿಗೆ ಹೋಗಿ ಅಲ್ಲೇ ಮಾವಿನಕಾಯಿನ ಕುಯ್ಕೊಂಡು ಕೂಡ ಪಾರ್ಟಿಯನ್ನು ನಾವು ಕೊಂಡಾಡ್ಬೋದು. ನನಗೆ ಪೂರ್ತಿಯಾಗಿ ಒಪ್ಪಿಗೆನೆ. ನಾನು ಸಂಜೆ ತಿನ್ನುವ ಪಾರ್ಟಿಗೋಸ್ಕರ ಇವಾಗಿಂದನೇ ಹಾಗೆ ಇರ್ತೀನಿ. ಏನ್ ಹೇಳ್ತೀಯ ಚಿಚ್ಚು ನೀನು? ಚಿಚುಕಾಗೆ ತುಂಬಾ ಕೋಪದಿಂದ, ಏನು ಮಾವಿನ ತೋಪಿನಲ್ಲಿ ಹುಟ್ಟುಹಬ್ಬ ಸೆಲೆಬ್ರೇಷನ್? ಅದಕ್ಕೆ ಅಕ್ಕಿ ಬೇಕು, ವಸ್ತುಗಳೆಲ್ಲ ಬೇಕು. ನನ್ನಿಂದ ಆಗಲ್ಲಪ್ಪ. ನಾನು ನನ್ನ ಹುಟ್ಟುಹಬ್ಬವನ್ನು ಯಾರಿಗೆ ಗೊತ್ತಿಲ್ಲದೆ ಮನೆಯಲ್ಲೇ ಮೊಸರನ್ನ ಮಾಡ್ಕೊಂಡು ತಿನ್ಕೋತೀನಿ. ನೀವೆಲ್ಲ ಸುಮ್ಮನೆ ಹೋಗಿ. ಏನ್ ಚಿಚ್ಚು ನೀನು, ವರ್ಷಕ್ಕೆ ಒಮ್ಮೆ ಹುಟ್ಟುಹಬ್ಬ ಬರೋದು, ಅದರಲ್ಲೂ ಕೂಡ ಈ ರೀತಿ ಜಿಪುಣತನ ಮಾಡಿದ್ರೆ ಹೇಗೆ? ನೀನು ಚಿಂತೆ ಮಾಡಬೇಡ. ಇಬ್ಬರ ಹುಟ್ಟುಹಬ್ಬ ಒಂದೇ ದಿನ ಅಲ್ವಾ, ಸೊ ಇಬ್ರು 50-50 ಆಗಿ ಖರ್ಚನ್ನ ಶೇರ್ ಮಾಡ್ಕೊಳ್ಳೋಣ. ಹಾಗೆ ಮಾಡೋದ್ರಿಂದ ನಿನಗೂ ಕೂಡ ಖರ್ಚು ಜಾಸ್ತಿ ಬರೋದಿಲ್ಲ. ಏನ್ ಹೇಳ್ತೀಯಾ? ಚಿಚುಕಾಗೆ ಅವಳ ಮನಸ್ಸಲ್ಲಿ, ಏನು ಅರ್ಧ ಖರ್ಚುನ ತುನಿ ನೋಡ್ಕೋತಾಳ? ಪರವಾಗಿಲ್ಲ, ಹಾಗಾದ್ರೆ ನನಗೆ 50% ಆಫರಾ? ಹಾಗೆ ಆದ್ರೆ ಊರಿನ ಜನರಿಗೆ ಪಾರ್ಟಿ ಕೊಡೋದ್ರಲ್ಲಿ ನಂಗೆ ಬೇಜಾರಿಲ್ಲ. ಇದು ಸೂಪರ್ ಐಡಿಯಾ, ಸೂಪರ್ ಡೀಲು. ಆದ್ರೆ ಹೊರಗಡೆ ಮಾತ್ರ, ಸರಿ ತುನಿ, ನೀನು ಇಷ್ಟು ದೂರ ಕೇಳೋದ್ರಿಂದ ನನ್ನ ಫ್ರೆಂಡ್ಸಿಗೆ ಪಾರ್ಟಿ ಕೊಡೋದ್ರಲ್ಲಿ ನನಗೆ ಪರಿಪೂರ್ಣ ಒಪ್ಪಿಗೆ. ಆದ್ರೆ ಅಕ್ಕಿ, ಕೆಲವೊಂದು ವಸ್ತುಗಳು, ಅದನ್ನ ಬಿಟ್ರೆ ನಾನು ಜಾಸ್ತಿ ಖರ್ಚು ಮಾಡೋದಿಲ್ಲ. ಹಾಗಾದ್ರೆ ನಾನು ಒಪ್ಕೋತೀನಿ. ಸರಿ ಚಿಚ್ಚು, ಇಷ್ಟು ದೂರ ನೀನು ಒಪ್ಕೊಂಡಿದೆ ದೊಡ್ಡ ವಿಚಾರ. ಸರಿ, ಎಲ್ಲರೂ ವಸ್ತುಗಳನ್ನೆಲ್ಲ ತಗೊಳ್ಳಿ, ಮಾವಿನ ತೋಪಿಗೆ ಹೊರಡೋಣ. ಹಾಗಂತ ಅಂದ್ಕೊಂಡು ಎಲ್ಲ ಪಕ್ಷಿಗಳು ಸಂತೋಷದಿಂದ ಮನೆಗೆ ಹೋಗಿ ಅಡಿಗೆ ಮಾಡಕ್ಕೆ ಬೇಕಾಗಿರುವ ಒಲೆ, ಸೌದೆ, ಅಕ್ಕಿ, ಬೇಳೆ, ತರಕಾರಿ ಹಾಗೂ ಎಣ್ಣೆ ಎಲ್ಲವನ್ನು ಆ ಮಾವಿನ ತೋಟಕ್ಕೆ ತಗೊಂಡ್ ಬಂದ್ರು. ಆ ಮಾವಿನ ತೋಟ ಎಲ್ಲ ಕಡೆ ಹಚ್ಚ ಹಸಿರಾಗಿ ಚೆನ್ನಾಗಿತ್ತು. ಮಾವಿನ ತೋಟದಲ್ಲಿರುವ ಎಲ್ಲ ಮಾವಿನ ಮರಗಳಲ್ಲೂ ಸುಮಾರು ಹಣ್ಣುಗಳು ಕೂಡ ಇತ್ತು. ಮಕ್ಕಳು ಅದನ್ನ ನೋಡಿದ ತಕ್ಷಣ ಆ ಮಾವಿನ ತೋಟದ ಸುತ್ತಮುತ್ತ ಆಟಾಡ್ಕೊಂಡು ತಿರುಗಾಡ್ತಾ ಇದ್ರು. ಚೋಟು, ಮಗಿ, ನೀವಿಬ್ರು ಒಲೆ ಕಸಿ, ನಾನು ಚಿಚ್ಚು ಸೇರ್ಕೊಂಡು ಚಿಕನ್ ಮಟನ್ನ ತೊಳಿತೀವಿ. ಇವತ್ತು ರೆಸಿಪಿ ಏನಂದ್ರೆ ಮಟನ್ ದಮ್ ಬಿರಿಯಾನಿ, ನಾಟಿ ಕೋಳಿ ಕುರುಮಾ, ಮಾವಿನಕಾಯಿ ಪಚಡಿ, ಆಮೇಲೆ ಒಂದು ಸಣ್ಣ ಸ್ವೀಟು. ಹಬ್ಬಬ್ಬಾ, ಇವತ್ತು ಮೆನು ನೋಡಿದ್ರೇನೆ ತುಂಬಾ ಸೂಪರ್ ಆಗಿದೆ. ಇದ್ರ ಬಗ್ಗೆ ಆಲೋಚನೆ ಮಾಡುವಾಗ ಬಾಯಲ್ಲಿ ನೀರ್ ಸುರಿತಾ ಇದೆ. ಹೌದು, ಅದಕ್ಕೇನೆ ಇವತ್ ನನ್ ಖಾಲಿ ಹೊಟ್ಟೆಲ್ ಬಂದಿರೋದು. ಇವತ್ ಮೆನು ಸೂಪರ್ ಆಗಿದೆ. ಚಿಚುಕಾಗಿ ಹೆದರ್ಕೊಂಡು, ಕುಹು, ಲೂಸಿ, ನೀವಿಬ್ರು ತುಂಬಾ ಏನ್ ತಿನ್ನಕ್ ಹೋಗ್ಬೇಡಿ. ಎಲ್ಲರೂ ಡಯಟ್ ಫುಡ್ನ ಫಾಲೋ ಮಾಡಿ. ನಾವು ತಂದ ಮಟನ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ಆಮೇಲೆ ಯಾರಿಗೂ ಆಮೇಲೆ ಸಾಕಾಗೋದಿಲ್ಲ. ಮಹಿ ಹದ್ದು ನಗುತ್ತಾ, ಅಯ್ಯೋ ಚಿಚ್ಚು, ಏನು ಹುಟ್ಟು ಹಬ್ಬದ ದಿನ ಕೂಡ ನೀನು ಈ ರೀತಿ ಪಿಸ್ನರಿ ಹಾಗೆ ಮಾತಾಡ್ತಾ ಇದೀಯಾ? ಹೊಟ್ಟೆ ತುಂಬಾ ನಾವು ಊಟ ಮಾಡೋದ್ ಬೇಡ್ವಾ? ತುನಿ ಗುಬ್ಬಚ್ಚಿ ಹಾಗೂ ಚಿಚುಕಾಗೆ ಇಬ್ರು ಕೂಡ ಅಡಿಗೆ ಕೆಲಸ ಶುರು ಮಾಡಿದ್ರು. ತುನಿ ಅಡಿಗೆ ಮಾಡ್ತಾ ಇದ್ದಾಗ ಅಲ್ಲಿಂದ ಬರುವ ಘಮ ವಾಸನೆ ಆ ತೋಟ ಇಡೀ ಹರಡ್ತಾ ಇತ್ತು. ಮಟನ್ ಬಿರಿಯಾನಿ ವಾಸನೆ ತೋಟದಲ್ಲಿ ಹರಡ್ತಾ ಇದ್ದಾಗ ಆಟಾಡ್ತಿದ್ದ ಮಕ್ಕಳು ಕೂಡ ಅಲ್ಲಿಗೆ ಓಡಿ ಬಂದ್ರು. ಅಮ್ಮ, ಬಿರಿಯಾನಿ ವಾಸನೆ ಸೂಪರ್ ಆಗಿದೆ. ಇನ್ನು ಎಷ್ಟೊತ್ತಮ್ಮ? ನನಗೆ ತುಂಬಾನೇ ಹಸಿವಾಗ್ತಿದೆ. ಆಂಟಿ, ನನಗೆ ಮಟನ್ ಅಲ್ಲಿ ಲೆಗ್ ಪೀಸೇ ಬೇಕು. ನನಗೆ 3 ಲೆಗ್ ಪೀಸ್ ಬೇಕು. ಬನ್ನು, 3 ಲೆಗ್ ಪೀಸು ನಿನಗೆ ಕೊಟ್ಬಿಟ್ರೆ ಆಮೇಲೆ ನನಗೆ ಬೇಡ್ವಾ? ನಮ್ಮಮ್ಮ ಕೂಡ ಫಂಕ್ಷನಿಗೆ ಅಮೌಂಟ್ ನ ಶೇರ್ ಮಾಡಿದ್ದಾರೆ. ಇಲ್ಲಿ ನೋಡೋ ಚಿನ್ನು, ನೀನ್ ಕೇಳಿದ್ರು ಕೇಳದಿದ್ರು ನಾನು ನಿನ್ಗೋಸ್ಕರ 2 ಲೆಗ್ ಪೀಸ್ ನ ತೆಗ್ದಿಟ್ಟಿದೀನಿ. ಏನ್ ಚಿಚ್ಚು, ಮಕ್ಕಳ ಮಧ್ಯೆ ಈ ರೀತಿ ತಾರತಮ್ಯ ಮಾಡ್ತೀಯಾ? ಇಲ್ಲಿ ನೋಡಿ ಮಕ್ಕಳೇ, ನಿಮ್ಮೆಲ್ಲರಿಗೂ ಆಗುವ ಹಾಗೆ ನನ್ ಮಟನ್ನ ತುಂಬಾನೇ ತಂದಿದ್ದೀನಿ. ನೀವಿಬ್ರು ಹೋಗಿ ಆ ಮಾವಿನ ಮರದಿಂದ ಮಾವಿನ ಹಣ್ಣನ್ನು ತಗೊಂಬನ್ನಿ. ಡೆಸರ್ಟ್ ಮಾಡಿ ಎಲ್ಲರೂ ತಿನ್ನೋಣ. ಬಂದ್ರೋ, ಮಾವಿನ ಹಣ್ಣನ್ನು ಹೋಗಿ ತರೋಣ. ಮಕ್ಕಳು ಎಲ್ರು ಕೂಡ ಅಲ್ಲಿರುವ ದೊಡ್ಡ ದೊಡ್ಡ ಮರದಲ್ಲಿ ಹತ್ತಿ
ದೊಡ್ಡ ದೊಡ್ಡ ಮಾವಿನ ಹಣ್ಣುಗಳನ್ನ ಕಿತ್ಕೊಂಡು ಬಂದ್ರು. ಅಷ್ಟರಲ್ಲಿ ಟುನಿನು ಅಡಿಗೆ ಕೆಲ್ಸನ ಮುಗಿಸಿದ್ಲು. ಎಲ್ರೂ ಊಟ ಮಾಡೋದಕ್ಕೋಸ್ಕರ ರೌಂಡ್ ಆಗಿ ಕೂತ್ಕೊಂಡಿದ್ದಾಗ ತುನಿಗುಬ್ಬಚ್ಚಿ ಹಾಗೂ ಮಹಿಹದ್ದು ಇಬ್ರು ಹೋಗಿ ಊಟ ಮಾಡಕ್ಕೆ ಬೇಕಾಗಿರುವ ಬಾಳೆ ಎಲೆನ ಕಿತ್ಕೊಂಡ್ ಬಂದ್ರು. ವಾವ್, ಬಾಳೆ ಎಲೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ಹಾಕಿ ನಾಟಿ ಕೋಳಿ ಸಾರ್ ಜೊತೆ ತಿಂದ್ರೆ ಅದರ ರುಚಿನೇ ಬೇರೆ. ಬೇಗ ಬಡಿಸಿ, ನಂಗೆ ತುಂಬಾನೇ ಹಸಿವಾಗ್ತಾ ಇದೆ. ಇದು ಬಡಿಸ್ತಾ ಇದ್ದೀನಿ. ಎಲ್ರಿಗೂ ಟುನಿ ಬಿರಿಯಾನಿ ಬಡಿಸ್ತಾ ಇದ್ಲು. ಚಿಚುಕಾಗೆ ಬಡಿಸ್ಕೊಂಡೆ. ಏ ಕುಹು, ಒಂದೇ ಸಲ ಯಾಕೆ ಇಷ್ಟು ಹಾಕೋತೀಯ? ಆಮೇಲೆ ವೇಸ್ಟ್ ಮಾಡ್ತೀಯ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಂಡು ತಿನ್ನು. ಕುಹು ಎಲೆಯಲ್ಲಿ ಕಡಿಮೆ ಹಾಕ್ದಾಗ, ಏ ಚಿಚ್ಚು, ನನ್ನ ಹಸಿವಿನ ಬಗ್ಗೆ ನಿನಗೆ ಗೊತ್ತಿಲ್ಲ. ನಾನು ಎಲ್ಲಾನು ತಿಂದು ಖಾಲಿ ಮಾಡ್ತೀನಿ. 2 ಸ್ಪೂನ್ ಹಾಕು. ಮಹಿಹದ್ದು ತಿಂದು, ತುನಿ, ಚಿಚ್ಚು, ನಿಮ್ಮಿಬ್ಬರ ಕೈ ರುಚಿ ಅಡಿಗೆ ಸೂಪರ್ ಆಗಿದೆ. ಈ ಬಿಸಿ ಬಿಸಿ ಅನ್ನಕ್ಕೆ ಮಾವಿನಕಾಯಿನ ಕಲ್ಸ್ಕೊಂಡ್ ತಿಂದ್ರೆ ಅಮೃತದಾಗೆ ಇದೆ. ಮಟನ್ ಕೂಡ ತುಂಬಾ ಚಂದ ಬೆಂದಿದೆ. ಈ ಹೋಟೆಲಲ್ಲಿ ಮಾಡುವುದಕ್ಕಿಂತ ನಮ್ಮ ಮನೆಯಲ್ಲಿ ಮಾಡಿದ ಈ ಬಿರಿಯಾನಿ ಸೂಪರ್ ಆಗಿದೆ. ಈ ತಂಪಾದ ಗಾಳಿಯಲ್ಲಿ ಕೂತ್ಕೊಂಡು ತಿನ್ಲಿಕ್ಕೆ ಎಷ್ಟೊಂದು ಸಂತೋಷ ಆಗ್ತಿದೆ. ಆಂಟಿ, ನನಗೆ ಇನ್ನೊಂದು ಲೆಗ್ ಪೀಸ್ ನ ಇಡ್ತೀರಾ? ಎಷ್ಟೊಂದು ಸ್ಪೈಸಿಯಾಗಿ ಸೂಪರ್ ಆಗಿದೆ. ಏ, ಸ್ವಲ್ಪ ಸುಮ್ನಿರ್ತೀಯಾ? ಇವಾಗ ತಾನೇ 3 ಲೆಗ್ ಪೀಸ್ ನ ತಿಂದೆ. ನನ್ ಮಗ ಪಾಪ ಒಂದೇ ಲೆಗ್ ಪೀಸ್ ತಿಂದಿದ್ದು. ಚಿಚ್ಚು, ಸ್ವಲ್ಪ ಸುಮ್ನಿರ್ತೀಯಾ? ಅವರು ಮಕ್ಕಳು ಹಾಗೇನೆ ಊಟ ಮಾಡ್ತಾರೆ. ಬನ್ನು, ನೀನ್ ಊಟ ಮಾಡು. ಹಾಗೆ ಎಲ್ರೂ ಮಾತಾಡ್ಕೊಂಡು ನಗಾಡ್ತಾ ಅಲ್ಲಿ ಬೀಸ್ತಾ ಇದ್ದ ತಂಪಾದ ಗಾಳಿಯಲ್ಲಿ ಕೂತ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಯಾರಿಗೆ ಏನೇನ್ ಬೇಕೋ ಒಬ್ರಿಗೊಬ್ರು ಬಡಿಸ್ಕೊಂಡು ಚೆನ್ನಾಗಿ ಊಟ ಮಾಡಿದ್ರು. ಊಟ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಆ ಮಾವಿನ ತೋಟದಲ್ಲಿ ಅವರು ತಗೊಂಡ್ ಬಂದ ಮಾವಿನ ಹಣ್ಣನ್ನ ಕಟ್ ಮಾಡಿ ತಿನ್ನಕ್ಕೆ ಶುರು ಮಾಡಿದ್ರು. ಅದ್ರ ರುಚಿ ಕೂಡ ತುಂಬಾನೇ ಚೆನ್ನಾಗಿತ್ತು. ಹಬ್ಬ, ನನ್ ಜೀವನದಲ್ಲಿ ಇಷ್ಟು ಚೆನ್ನಾಗಿರುವ ಭೋಜನನ ಯಾವಾಗ್ಲೂ ತಿನ್ಲಿಲ್ಲ. ಇವತ್ ನಾನು ಚೆನ್ನಾಗಿ ನಿದ್ರೆ ಮಾಡ್ತೀನಿ. ಈ ಮಾವಿನ ಹಣ್ಣು ಕೂಡ ಹಾಗೇನೆ ಜೇನಿನ ಹಾಗೆ ತುಂಬಾನೇ ಸ್ವೀಟ್ ಆಗಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಚಿಚ್ಚು, ತುನಿ, ನನ್ನ ಕಡೆಯಿಂದ ಮತ್ತೊಮ್ಮೆ ಹ್ಯಾಪಿ ಬರ್ಡೇ. ತಗೊಳ್ಳಿ, ನಿಮಗೋಸ್ಕರ ನನ್ನ ಕಡೆಯಿಂದ 2 ಗಿಫ್ಟ್. ಮಹಿಹದ್ದು ಇಬ್ರಿಗೋಸ್ಕರ ಅಂದವಾದ ಹೂವಿನ ಹಾರನ ತಗೊಂಡ್ ಬಂತು. ತಗೊಳ್ಳಿ, ನೀವಿಬ್ರು ಯಾವಾಗ್ಲೂ ಸ್ವೀಟ್ ಆಗಿರ್ಬೇಕು ಅಂತ ನಾನು ನಿಮ್ಮಿಬ್ರಿಗೂ ಜೇನ್ ತಂದಿದ್ದೀನಿ. ತಗೊಳ್ಳಿ, ನಿಮಗೋಸ್ಕರ ನಮ್ಮ ಮಣ್ಣಿನ ಮಡಿಕೆ ತಂದಿದ್ದೀನಿ. ಇದರಲ್ಲಿರುವ ತಂಪಾದ ನೀರಿನಂತೆ ಯಾವಾಗ್ಲೂ ತಂಪಾಗಿರಿ. ತುನಿಗುಬ್ಬಚ್ಚಿ ಸಂತೋಷದಿಂದ, ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ನಮ್ಮ ಬರ್ಡೇನ ಇಷ್ಟು ಸ್ಪೆಷಲ್ ಆಗಿ ಬದಲಾಯಿಸಿದಿಕ್ಕೆ ನಾವೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೌದೌದು, ನಾನ್ ಕೂಡ ತುಂಬಾ ಹಣ ಖರ್ಚಾಗುತ್ತೆ ಅಂತ ಆಲೋಚನೆ ಮಾಡಿದ್ನೇ ಹೊರತು ಈ ತಂಪಾದ ಪ್ರಕೃತಿಯಲ್ಲಿ ಎಲ್ಲರೂ ಕೂಡಿ ಇಷ್ಟು ಸಂತೋಷವಾಗಿ ಊಟ ಮಾಡ್ತೀವಿ ಅಂತ ನಾನು ಆಲೋಚನೆ ಮಾಡ್ಲೇ ಇಲ್ಲ. ಇವತ್ ನಾವು ತುಂಬಾ ಚೆನ್ನಾಗಿ ಆಟ ಆಡ್ದು. ಈ ತೋಟ ನಮ್ಗೆ ತುಂಬಾ ಇಷ್ಟ ಆಯ್ತು. ಇನ್ನು ಪ್ರತಿ ವರ್ಷ ನಿಮ್ಮ ಹುಟ್ಟು ಹಬ್ಬಕ್ಕೆ ನಾವೆಲ್ಲರೂ ಸೇರಿ ಇಲ್ಲೇ ಬರ್ಬೇಕು. ಅಮ್ಮ, ನನಗೂ ಕೂಡ ಮನೆಯಲ್ಲಿ ಬೋರ್ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಎಲ್ಲರ ಜೊತೆ ನಂಗೆ ತುಂಬಾನೇ ಸಂತೋಷ ಆಗ್ತಿದೆ. ಇನ್ ಮುಂದೆ ಯಾರ ಹುಟ್ಟು ಹಬ್ಬ ಆದ್ರೂ ಕೂಡ ನಮ್ಮ ಎಲ್ಲರಿಗೂ ಈ ಮಾವಿನ ತೋಟನೇ. ನಿಜವಾಗ್ಲೂ ಮಕ್ಳೇ, ಪ್ರಕೃತಿ ನಮಗೆ ಕೊಡುವಂತ ಈ ತಂಪಾದ ಗಾಳಿ ಬೇರೆ ಎಲ್ಲೂ ಸಿಗಲ್ಲ. ಈ ತಂಪಾದ ಗಾಳಿ, ಈ ಮರಗಳು, ನಮ್ಮ ಸ್ನೇಹ ಯಾವಾಗ್ಲೂ ಹೀಗೆ ಇರ್ಬೇಕು. ಎಲ್ರೂ ಸಂತೋಷದಿಂದ ಕೈ ಚಪ್ಪಾಳೆ ತಟ್ಟಿದ್ರು. ಆಮೇಲೆ ಕತ್ಲಾಗುವ ಸಮಯಕ್ಕೆ ಅಲ್ಲಿ ತಗೊಂಡ್ ಬಂದ ವಸ್ತುಗಳು ಎಲ್ಲಾನು ಎತ್ಕೊಂಡು ಸಂತೋಷವಾಗಿ ಅವ್ರವ್ರ ಮನೆಗೆ ವಾಪಸ್ ಹೋದ್ರು.